Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನೆಲ್ ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮ್ಗೆ ಸರಳವಾಗಿ ಹೇಗೆ ಒಂದು ವಾಕ್ಯವನ್ನ ರಚನೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅಂಡ್ ಇದು ನಿಮ್ಮ PSI ಪೇಪರ್ 1 ಅಂಡ್ ಪೇಪರ್ 2 ಎರಡಕ್ಕೂ ಕೂಡ ಸಹಾಯವನ್ನ ಮಾಡುತ್ತೆ. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನ ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೂ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಪುಸ್ತಕವನ್ನ ಖರೀದಿ ಮಾಡಬಹುದು. ಇವತ್ತಿನ ನಮ್ಮ PSI ಸೆಷನ್ ಅಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಪ್ರಿಸಿ ರೈಟಿಂಗ್ ಅನ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ದಿನಗಳಿಂದ ನನಗೆ ಮೆಸೇಜಸ್ ಹಾಗೆ ನೀವು ಕಮೆಂಟ್ಸ್ ಮಾಡಿ ತಿಳಿಸ್ತಾ ಇದ್ರಿ ಪ್ರಿಸಿ ರೈಟಿಂಗ್ ಗೆ ಸಂಬಂಧಿಸಿದ ಹಾಗೆ ಸೆಷನ್ ಮಾಡ್ಕೊಡಿ ಅಂತ. ಹಾಗಾಗಿ ಒಂದು ಪ್ರಿಸಿ ರೈಟಿಂಗ್ ನ ಪ್ರಶ್ನೆಯನ್ನ ತಗೊಂಡ್ ಬಂದಿದ್ದೀನಿ. ಹೇಗೆ ಅದನ್ನ ನಾವು ಕನ್ಸೈಸ್ ಮಾಡಿ ಹೇಗೆ ನಿಮ್ಮ ಪರೀಕ್ಷೆಯಲ್ಲಿ ನೀವು ಬರಿಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಐ ಹೋಪ್ ಯು ಗೈಸ್ ನೋ ದಟ್ ನಾವು ಟಾರ್ಗೆಟ್ 402 PSI ಸೆಷನ್ಸ್ ಅಂತ ಮಾಡ್ಕೊಡ್ತಾ ಇದೀವಿ. ಇದರಲ್ಲಿ ಈ ರೀತಿಯ 10 ಸೆಷನ್ಸ್ ಅನ್ನ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ 10 ಸೆಷನ್ಸ್ ಅಲ್ಲಿ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್ 5 ಟ್ರಾನ್ಸ್ಲೇಷನ್ ಸೆಷನ್ಸ್ ಅನ್ನ ನೀವು ನೋಡಬಹುದಿದೆ. ಒಂದ್ ವೇಳೆ ನೀವೇನಾದ್ರೂ ನೋಡಿಲ್ಲ ಅಂತಿದ್ದಲ್ಲಿ ಇದೇ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ಆ ಸೆಷನ್ಸ್ ಅನ್ನ ತೋರಿಸ್ತೀನಿ. ಕ್ಲಿಕ್ ಮಾಡಿ ಅಲ್ಲಿ ವಾಚ್ ಮಾಡಿ. ಓಕೆ, ಇದು ನಮ್ಮ ಟಾರ್ಗೆಟ್ 402 PSI ಸೆಷನ್ಸ್ ನ 11ನೇ ಸೆಷನ್ ಆಗಿದೆ. ಬನ್ನಿ ನೋಡೋಣ ಹೇಗಿದೆ ಇವತ್ತಿನ ನಮ್ಮ ಡಿಸ್ಕಷನ್ ನ ಪ್ರಿಸಿ ರೈಟಿಂಗ್ ನ ಪ್ಯಾರಾಗ್ರಾಫ್. ನೋಡ್ತಾ ಇದ್ದೀರಾ, ಹೀಗಿದೆ. ಓದೋಣ ಬನ್ನಿ ಏನಿದೆ ಅಂತ. ನಮಗೆಲ್ಲರಿಗೂ ಮಾಡಲು ಕೆಲಸವಿದೆ. ಇದು ಸರಳ ಮತ್ತು ಹಗುರವಾಗಿರಬಹುದು ಅಥವಾ ಇದು ಸಂಕೀರ್ಣ ಮತ್ತು ಕಷ್ಟಕರವಾಗಿರಬಹುದು. ನಮಗೆ ಅನಿಸುವ ಸಮಯದಲ್ಲಿ ನಾವು ಕೆಲಸ ಪ್ರಾರಂಭಿಸಲು ಸಾಧ್ಯವಿಲ್ಲ. ಪರಿಗಣಿಸಬೇಕಾದ ಹಲವಾರು ಅಂಶಗಳಿವೆ. ನಾವು ಆಯ್ಕೆ ಮಾಡುವ ಸಮಯವು ಕೆಲಸಕ್ಕೆ ಸೂಕ್ತವಾಗಿರಬೇಕು. ನೆನಪಿಡಬೇಕಾದ ಇನ್ನೊಂದು ವಿಷಯವೇನೆಂದರೆ ಒಂದು ಅವಕಾಶ ಕಾಣಿಸಿಕೊಂಡಾಗ ನಾವು ಅದನ್ನು ಬಳಸಿಕೊಳ್ಳಬೇಕು. ಅವಕಾಶಗಳು ಬಂದಾಗ ಅವುಗಳನ್ನು ಬಳಸಿಕೊಂಡರೆ ನಾವು ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ಉಳಿಸಬಹುದು. ಯಾವುದಾದರೂ ಒಂದನ್ನು ಕಳೆದುಕೊಂಡರೂ ಬಹಳ ನಷ್ಟವಾಗುತ್ತದೆ. ನಾವು ಎಲ್ಲವನ್ನೂ ಮಾಡಿದರೆ ಅದು ಬಹಳ ಸಮಯದ ನಂತರ ಆಗುತ್ತದೆ. ಕೆಲವೊಮ್ಮೆ ನಾವು ಒಂದು ಅವಕಾಶವನ್ನು ಗುರುತಿಸದೇ ಇರಬಹುದು. ಶಾಲಾ ಮಕ್ಕಳು ಇದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರು ತಮ್ಮ ಕೆಲಸವನ್ನು ಅತ್ಯಂತ ಸೂಕ್ತವಾದ ಸಮಯದಲ್ಲಿ ಮಾಡಬೇಕು. ಅವರು ಸ್ವಂತ ಪ್ರಸ್ತುತಪಡಿಸುವ ಅವಕಾಶಗಳನ್ನು ವ್ಯರ್ಥ ಮಾಡಬಾರದು. ಇವುಗಳು ಸುಲಭವಲ್ಲದಿರಬಹುದು, ಆದರೆ ಒಬ್ಬರು ಇವುಗಳಲ್ಲಿ ಸುಲಭವಾಗಿ ತರಬೇತಿ ಪಡೆಯಬಹುದು. ಎಲ್ಲ ಸಾಮಾನ್ಯ ಕೆಲಸದ ವಿಷಯಗಳಿಗೆ ಸಮಯ ಕೋಷ್ಟಕವು ಸಹಾಯ ಮಾಡುತ್ತದೆ. ಪ್ರತಿಯೊಂದು ರೀತಿಯ ಕೆಲಸಕ್ಕೆ ಸೂಕ್ತವಾದ ಸಮಯವನ್ನು ಆಯ್ಕೆ ಮಾಡಬಹುದು. ಅವಕಾಶಗಳಿಗಾಗಿ ನೋಡುವುದು ಸಹಾಯ ಮಾಡುತ್ತದೆ. ಹೇಗಾದರೂ ಪಾಠವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಇಲ್ಲಿ ನಿಮಗೆ ಟೋಟಲ್ ಇರುವಂತಹ ಪದಗಳ ಸಂಖ್ಯೆ 115 115 ಇಷ್ಟು ಪದಗಳಿದೆ. ಈಗ ನಿಮಗೆ ಕೊಡುವಂತಹ ಪರೀಕ್ಷೆಯಲ್ಲಿ ಕೊಡುವಂತಹ ಪ್ಯಾರಾಗ್ರಾಫ್ ಅಲ್ಲೂ ಹೀಗೇನೆ 100, 200, 150, 170 ಎಷ್ಟು ಬೇಕಾದ್ರೂ ಪದಗಳು ಇರಬಹುದು. ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, 3ರಿಂದ ಭಾಗ ಮಾಡಿ ಇಷ್ಟು ಪ್ಯಾರಾಗ್ರಾಫ್ ಅನ್ನ ಅರೌಂಡ್ 38.33 ನಾವು ಅಪ್ರಾಕ್ಸಿಮೇಟ್ಲಿ 39 ಅಂತ ಇದನ್ನ ಕನ್ಸಿಡರ್ ಮಾಡೋಣ. ಓಕೆ, ಒಟ್ಟು ಈ ಒಂದು ಪ್ಯಾರಾಗ್ರಾಫ್ ನ ಕೇವಲ ನಾವು 39 ಬಾಕ್ಸ್ ನಲ್ಲಿ ಮಾತ್ರ ಫಿಲ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಇದೇ ಪ್ಯಾರಾಗ್ರಾಫ್ ಅನ್ನ ಬಿಕಾಸ್ ನಿಮಗೆ ಕ್ವೆಶ್ಚನ್ ಹಾಗೆ ಆನ್ಸರ್ ಎರಡನ್ನೂ ತೋರಿಸ್ಬೇಕಲ್ವಾ, ಇದೇ ಪ್ಯಾರಾಗ್ರಾಫ್ ನ 2 ಭಾಗಗಳಲ್ಲಿ ತಗೊಂಡಿದ್ದೀನಿ. ನೀವು ನೋಡಬಹುದು ಈ ರೀತಿಯಲ್ಲಿ ಇದೆ. ಓಕೆ, ನೋಡೋಣ ಬನ್ನಿ ಹೇಗೆ ನಾವು ಪ್ರಿಸಿಯನ್ನ ಬರಿತೀವಿ ಅಂತ. ಪ್ರಿಸಿ ಬರೆಯೋಕು ಮುನ್ನ ನಮಗೆ ಟೈಟಲ್ ಇದಕ್ಕೆ ಜಾಗ ಬಿಟ್ಟಿರ್ತಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ, ಇದನ್ನ ಫಿಲ್ ಮಾಡೋದಿಲ್ಲ, ಬಹುಶಃ ಮರ್ತು ಬಿಡ್ತೀರಾ. ಕಳೆದ 545 ಪರೀಕ್ಷೆಯಲ್ಲಿ ಕೆಲವರು ನನಗೆ ಹೇಳಿದ್ರಿ ಪ್ರಿಸಿ ರೈಟಿಂಗ್ ಬರದ್ವಿ ಮ್ಯಾಮ್, ಬಟ್ ಟೈಟಲ್ ಬರೆಯೋದಕ್ಕೆ ಸಮಯ ಆಗ್ಲಿಲ್ಲ, ಟೈಟಲ್ ಏನ್ ತಗೊಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಹಾಗಾಗಿ ಟೈಟಲ್ ಬರ್ದಿಲ್ಲ ಅಂತ. ಇದಕ್ಕೆ 1 ಅಂಕಗಳಿರುತ್ತೆ. ಹಾಗಾಗಿ ಗಮನ ಇಡಿ. ಕಟ್ ಆಫ್ ಅಂತ ವಿಷಯ ಬಂದಾಗ 1 ಅಂಕವೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಯಾವುದನ್ನು ಕೂಡ ಬಿಡಬಾರ್ದು ನೀವು. ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾವುದರ ಬಗ್ಗೆ, ಅವಕಾಶವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಶೀರ್ಷಿಕೆ, ನಮ್ಮ ಟೈಟಲ್
ಅದಕ್ಕೆ ಸಂಬಂಧಿಸಿದ ಹಾಗೆ ಇರಬೇಕು. ಹಾಗಾದ್ರೆ ಹೇಗಿರಬಹುದು ನೋಡಿ, ನಾನೀಗ ಇಲ್ಲಿ ಒಂದು ಟೈಟಲ್ ನ ಬರಿತಾ ಇದ್ದೀನಿ. ಇಟ್ ಈಸ್ ನಾಟ್ ದಟ್ ಇದೇ ಟೈಟಲ್ ತಗೊಳ್ಬೇಕು ಅಂತಿಲ್ಲ. ನನಗೆ ಈ ಪ್ಯಾರಾಗ್ರಾಫ್ಗೆ ಈಗ ನಾನು ಬರಿತಾ ಇರುವಂತಹ ಟೈಟಲ್ ಸೂಕ್ತವಾಗಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಇಲ್ಲಿ ಈ ಪ್ಯಾರಾಗ್ರಾಫ್ ಅನ್ನ ಓದಿ ಅರ್ಥ ಮಾಡಿಕೊಂಡು ಈ ಟೈಟಲ್ ಇದಕ್ಕೆ ಸೂಕ್ತವಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಈ ಟೈಟಲ್ ಅನ್ನ ತಗೊಳ್ತಾ ಇದ್ದೀನಿ. ಟೈಟಲ್ ಹೀಗಿದೆ: ಅವಕಾಶಗಳನ್ನು ಗುರುತಿಸಿ ಬಳಸಬೇಕು. ಅವಕಾಶಗಳನ್ನು ಗುರುತಿಸಿ ಏನ್ ಮಾಡ್ಬೇಕು, ಅದನ್ನ ಬಳಸ್ಕೊಳ್ಬೇಕು. ಹೀಗೆ ಒಂದು ಟೈಟಲ್ ಅನ್ನ ತಗೊಂಡಿದ್ದೀನಿ. ಐ ಫೆಲ್ಟ್ ದಿಸ್ ಇಸ್ ಓಕೆ. ಹಾಗಾಗಿ ಇದನ್ನ ಬಿಟ್ಟು ನಿಮಗೆ ಇದಕ್ಕೆ ಇನ್ಯಾವುದಾದ್ರೂ ಟೈಟಲ್ ತಗೊಳ್ಬಹುದಿತ್ತು ಅಂತಿದ್ದಲ್ಲಿ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಆನ್ ದ ಹೋಲ್ ಇಲ್ಲಿ ನಾವು ಮಾತಾಡ್ತಾ ಇರೋದೇ ಅವಕಾಶಗಳನ್ನ ಗುರುತಿಸೋದ್ರ ಬಗ್ಗೆ, ಹಾಗೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದ್ರ ಬಗ್ಗೆ. ಹಾಗಾಗಿ ನಾನು ಒಂದು ಟೈಟಲ್ ಅನ್ನ ಹೀಗೆ ಇಲ್ಲಿ ಬರೆದಿದ್ದೀನಿ. ನಮ್ಮೆಲ್ಲರಿಗೂ ಮಾಡಲು ಕೆಲಸವಿದೆ. ಅಫ್ಕೋರ್ಸ್ ನಮ್ಮೆಲ್ರಿಗೂ ಕೂಡ ಒಂದಲ್ಲ ಒಂದು ಕೆಲಸ ಇರುತ್ತೆ. ಆ ಕೆಲಸ ತುಂಬಾ ಸಿಂಪಲ್ ಆಗಿರಬಹುದು, ತುಂಬಾ ಸರಳವಾಗಿರಬಹುದು, ತುಂಬಾ ಹಗುರವಾಗಿರಬಹುದು, ಅಥವಾ ಕಾಂಪ್ಲೆಕ್ಸ್ ಆಗಿರಬಹುದು, ತುಂಬಾ ಡಿಫಿಕಲ್ಟ್ ಕಷ್ಟವೂ ಕೂಡ ಆಗಿರಬಹುದು. ಒಂದು ಕೆಲಸ ಮಾಡೋ ವ್ಯಕ್ತಿಗೆ ಗೊತ್ತಿರುತ್ತೆ. ದೂರದಿಂದ ನಿಂತ್ಕೊಂಡು ನೋಡೋ ಅಂತ ವ್ಯಕ್ತಿಗೆ ಅನ್ಸುತ್ತೆ ಎಷ್ಟು ಸುಲಭದ ಕೆಲಸ ಅಲ್ವಾ ಅವ್ರದ್ದು ಅಂತ. ಬಟ್ ಆ ಕೆಲಸವನ್ನ ಮಾಡುವಂತ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಈಸಿನಾ, ಕಾಂಪ್ಲೆಕ್ಸ್ ಇದೆಯಾ, ಡಿಫಿಕಲ್ಟ್ ಇದೆಯಾ, ಅಥವಾ ಇಫ್ ಇಟ್ ಈಸ್ ವೆರಿ ಲೈಟ್, ಎನಿಥಿಂಗ್. ಸೊ ಅದನ್ನ ಇಲ್ಲಿ ಹೇಳಿರುವಂಥದ್ದು. ಇದನ್ನ ಒಂದು ವಾಕ್ಯದಲ್ಲಿ ಹೇಗೆ ಬರಿಬಹುದು ನೋಡಿ, ಇಲ್ಲಿ ಬರೆದು ನಾನು ತೋರಿಸ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ನಾನು ಇದರ PDF ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ, ಕ್ವೆಶ್ಚನ್ ವಿತ್ ಆನ್ಸರ್. ನೀವು ನಮ್ಮ ಈ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ್ ಪಾಠಶಾಲಾ ಇದಕ್ಕೆ ಜಾಯಿನ್ ಆಗ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಇದರ PDF ಸಿಗುತ್ತೆ ಇವತ್ತು ರಾತ್ರಿ 10 ಗಂಟೆಗೆ. ಓಕೆ, ಇವತ್ತು ರಾತ್ರಿ ಅಂದ್ರೆ ಈ ವಿಡಿಯೋ ನಾನು ಯಾವತ್ತು ನಿಮ್ಗೆ ಪಬ್ಲಿಷ್ ಮಾಡ್ತಾ ಇದ್ದೀನಲ್ವಾ, ಇವತ್ತಿನ ದಿನಾಂಕ ಮಾರ್ಚ್ 22ನೇ ತಾರೀಕು. ಅವತ್ತಿನ ತಾರೀಕಿನಂದು ನಾನು ರಾತ್ರಿ 10 ಗಂಟೆಗೆ ಈ PDF ಏನಿದೆ, ಕ್ವೆಶ್ಚನ್ ಆನ್ಸರ್ ಏನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಆನ್ಸರ್ ಬರಿತಾ ಇದ್ದೀನಲ್ವಾ, ಇದರ PDF ಅವೈಲಬಲ್ ಇರುತ್ತೆ. ನಮ್ಮ ಗ್ರೂಪಿಗೆ ನೀವು ಜಾಯಿನ್ ಆಗಿ ಈ ಟೆಲಿಗ್ರಾಮ್ ಗ್ರೂಪಿಗೆ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಬರಿತಾ ಇದ್ದೀನಿ. ನಮ್ಮ ಕೆಲಸಗಳು ಹೇಗಿರಬಹುದು, ಸರಳವಾಗಿರಬಹುದು ಅಲ್ವಾ. ನಮ್ಮ ಕೆಲಸಗಳು ಸರಳ, ಹಗುರ, ಸಂಕೀರ್ಣ, ಕಷ್ಟಕರವಾಗಿರಬಹುದು. ಹೇಗ್ ಬೇಕಾದ್ರೂ ಇರಬಹುದು, ಕಷ್ಟಕರವಾಗಿರಬಹುದು. ಆಮೇಲೆ ಏನಂತ ಹೇಳಿರುವಂಥದ್ದು, ನಮಗೆ ಅನ್ನಿಸುವಂತ ಒಂದು ಸಮಯದಲ್ಲಿ ನಮ್ಮ ಕೆಲಸ ಪ್ರಾರಂಭ ಮಾಡೋದಕ್ಕೆ ಸಾಧ್ಯವಿಲ್ಲ. ನನಗೆ ಬೋರ್ ಆಗ್ತಿದೆ, ಕೆಲಸ ಮಾಡಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ. ಅದಕ್ಕೆ ಅಂತ ಒಂದು ಸಮಯ ನಿಗದಿಪಡಿಸಲಾಗಿರುತ್ತೆ. ಅದೇ ಸಮಯದಲ್ಲೇ ನಾವು ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದನ್ನ ಹೇಗೆ ಬರೆಯುವಂಥದ್ದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ನಾವು ಬೇಕೆಂದಾಗ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ, ಕೆಲಸವನ್ನು ಮಾಡಲು ಆಗುವುದಿಲ್ಲ. ಎನಿಥಿಂಗ್ ಈಸ್ ಓಕೆ. ನೆಕ್ಸ್ಟ್ ಏನಂತ ಹೇಳಿರುವಂಥದ್ದು, ಪರಿಗಣಿಸಬೇಕಾದಂತಹ ಕೆಲವು ಅಂಶಗಳಿದೆ. ನಾವು ಆಯ್ಕೆ ಮಾಡುವಂತಹ ಸಮಯ ಹೇಗಿರ್ಬೇಕು, ನಮ್ಗೆ ಕೆಲಸ ಮಾಡೋದಕ್ಕೆ ಸೂಕ್ತವಾಗಿರ್ಬೇಕು. ಅದನ್ನ ಇಲ್ಲಿ ಹೇಳಿರುವಂಥದ್ದು. ಹೇಗೆ ಬರೆಯೋದು ನೋಡಿ, ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಸೂಕ್ತ ಸಮಯದಲ್ಲಿ ಕೆಲಸವನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ನೆನಪಿಡಬೇಕಾದಂತ ಇನ್ನೊಂದು ವಿಷಯವಿದೆ. ಒಂದು ಅವಕಾಶ ಕಾಣಿಸ್ಕೊಂಡಾಗ ನಾವು ಅದನ್ನ ಬಳಸ್ಕೊಳ್ಬೇಕು. ನೋಡಿ, ಅದನ್ನೇ ನಾನು ಇಲ್ಲಿ ಟೈಟಲ್ ಆಗಿ ಬರ್ದಿರೋವಂಥದ್ದು. ಸೊ ನಮಗೆ ಒಂದು ಅವಕಾಶ ಮುಂದೆ ಬರ್ತಾ ಇದೆ ಅಂತಿದ್ದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಬೇಕು. ಅವಕಾಶಗಳು ಬಂದಾಗ ಅವುಗಳನ್ನು ಬಳಸಿಕೊಂಡರೆ ನಮ್ಮ ಸಾಕಷ್ಟು ಸಮಯ ಶ್ರಮವನ್ನ ನಾವು ಉಳಿಸಬಹುದು. ಆಪರ್ಚುನಿಟಿ ಬಂದಾಗ ಬಳಸ್ಕೊಳ್ದಿರಾ ಇನ್ನು ಯಾವುದೋ ಸಮಯದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೋದಾಗ ಎಕ್ಸ್ಟ್ರಾ ಟೈಮ್ ಆಗುತ್ತೆ, ಎಕ್ಸ್ಟ್ರಾ ಅದಕ್ಕೆ ಎಫರ್ಟ್ಸ್, ಶ್ರಮ ಅನ್ನುವಂಥದ್ದು ಬೀಳುತ್ತೆ. ಆಪರ್ಚುನಿಟಿ ಬಂದಾಗ ವಿತ್ ಅ ಫ್ಲೋ ನಾವು ಹೋಗ್ತೀವಿ, ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಅದನ್ನ ಹೇಳಿರುವಂಥದ್ದು. ಅದನ್ನ ಹೇಗೆ ಬರೆಯುವಂಥದ್ದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಅವಕಾಶವನ್ನು ಸಮಯ,
ಶ್ರಮದಿಂದ, ಸಮಯ ಕಾಮ ಶ್ರಮದಿಂದ ಬಳಸಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ಬಳಸಿಕೊಳ್ಳಬೇಕು. ಯಾವುದಾದರೂ ಒಂದನ್ನು ಕಳೆದುಕೊಂಡರೂ ಕೂಡ ನಮಗೇನಾಗುತ್ತೆ? ತುಂಬಾ ನಷ್ಟ ಆಗುತ್ತೆ. ಎಷ್ಟೊಂದು ಅವಕಾಶಗಳು ಬರ್ತಾ ಇದ್ರು ಕೂಡ ಇಲ್ಲ ಮತ್ತೊಂದು ಅಂತ ಕೂತಾಗ ಯಾವುದೂ ಕೂಡ ನಮಗ್ ಸಿಗೋದಿಲ್ಲ, ನಮಗೆ ನಷ್ಟವಾಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಶ್ರಮದಿಂದ ಬಳಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಏನಾಗುತ್ತೆ? ನಷ್ಟವಾಗುತ್ತದೆ. ಫುಲ್ ಸ್ಟಾಪ್. ನೋಡಿ, ಇಲ್ಲಿಗೆ ನಮ್ಮ ಅರ್ಧ ಭಾಗ ಏನು ನಮ್ಮ ಪ್ರಶ್ನೆ ಇತ್ತಲ್ವಾ ಅದರ ಅರ್ಧವನ್ನ ಇಲ್ಲಿ ಬರ್ದಿದ್ದೀವಿ. ನೀವು ನೋಡಬಹುದು ಇನ್ನ ಬಾಕ್ಸ್ ಉಳ್ಕೊಂಡಿದೆ. ಏನಿದ್ರೆ ಅರ್ಥ? ನಾನು ಪೂರ್ತಿಯಾಗಿ ಬರ್ದಿಲ್ವಾ ಅಥವಾ ಬರ್ದಿರೋದು ಇನ್ಕಂಪ್ಲೀಟ್ ಇದೆಯಾ? ನಿಮ್ಗೆ ಎಕ್ಸಾಮ್ನಲ್ಲೂ ಅಷ್ಟೇ ಅವಶ್ಯಕತೆಗಿಂತಲೂ ಹೆಚ್ಚಿನ ಬಾಕ್ಸ್ ಅನ್ನ ಕೊಟ್ಟಿರ್ತಾರೆ. ಕೊಟ್ಟಿರೋ ಬಾಕ್ಸ್ ಎಲ್ಲ ಫಿಲ್ ಮಾಡಬೇಕು ಅಂತಿಲ್ಲ. ಬಂದಿರೋ ಅಂತ ಕಂಟೆಂಟ್, ಪ್ರಶ್ನೆಯಾಗಿ ಏನ್ ಬಂದಿದೆ ಕಂಟೆಂಟ್, ಇದನ್ನ ನೀವು ಅರ್ಥ ಮಾಡ್ಕೊಂಡು ಎಕ್ಸಾಕ್ಟ್ ಆಗಿ ಬರಿಬೇಕು. ಇಟ್ ಈಸ್ ನಾಟ್ ದಟ್ ಯೂಸಿಂಗ್ ಆಲ್ ಬಾಕ್ಸಸ್ ವಿಲ್ ಹೆಲ್ಪ್ ಯು ಟು ಗೆಟ್ ಮೋರ್ ಮಾರ್ಕ್ಸ್. ಇಲ್ಲ, ಎಲ್ಲಾ ಬಾಕ್ಸ್ ಯೂಸ್ ಮಾಡ್ಕೊಂಡು ಬರೆದು ಬಿಟ್ರೆ ನಿಮ್ಗೆ 10 ಅಂಕಗಳು ಕೊಡ್ತಾರೆ ಅನ್ನೋದು ಸುಳ್ಳು. ಗೊತ್ತಾಗ್ತಾ ಇದೆಯಾ ನಿಮಗೆ? ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಅಂತಾನೆ ಈ ರೀತಿ ಎಕ್ಸ್ಟ್ರಾ ಬಾಕ್ಸಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಯು ಶುಡ್ ನೆವರ್ ಗೆಟ್ ಕನ್ಫ್ಯೂಸ್ಡ್. ಏನೇನ್ ಕಂಟೆಂಟ್ ಇದೆ ಅದನ್ನ ಈ ರೀತಿಯಲ್ಲಿ ನೀವು ನೋಡಿದ್ರಿ. ಹೇಗೆ 2 ವಾಕ್ಯಗಳನ್ನ ಸೇರಿ ಒಂದು ವಾಕ್ಯವನ್ನಾಗಿ ನಾನು ಬರ್ದೆ ಅಂತ. ಅಲ್ಲಿರೋ ಪದಗಳನ್ನು ತಗೊಳ್ಬಹುದು, ಅದಕ್ಕೆ ಸಮಾನಾರ್ಥಕ ಪದಗಳನ್ನು ತಗೊಳ್ಬಹುದು. ಒಟ್ನಲ್ಲಿ ಈ ರೀತಿಯಲ್ಲಿ ನೀವು ಕನ್ಸೈಸ್ ಮಾಡಿ ಬರಿಬಹುದಿರುತ್ತೆ. ಓಕೆ, ಎಸ್. ಇಲ್ಲಿ ಎಷ್ಟು ಬಾಕ್ಸ್ ಇದ್ವು? ಇಲ್ಲಿ ಟೋಟಲ್ 25 ಬಾಕ್ಸ್ ಇತ್ತು. 4 ಬಾಕ್ಸ್ ಅನ್ನ ಬಿಟ್ಟಿದ್ದೀನಿ. 21 ಬಾಕ್ಸ್ ಇದೆ ಇನ್ನ, ಅಂದ್ರೆ ನಾನು ಬರ್ದಿರೋದು. ಇನ್ನೂ ಕೆಲವು ಬಾಕ್ಸ್ ಗಳಿದೆ. ನೋಡೋಣ ಎಷ್ಟು ನಾವು ಫಿಲ್ ಮಾಡ್ತೀವಿ, ಅವ್ರೆಷ್ಟು ಕೊಟ್ಟಿದ್ರು ಅಂತ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಕೆಲವೊಮ್ಮೆ ನಾವು ಒಂದು ಅವಕಾಶವನ್ನು ಗುರುತಿಸದೇ ಇರಬಹುದು. ಶಾಲಾ ಮಕ್ಕಳು ಇದನ್ನು ಸದಾ ನೆನಪಿನಲ್ಲಿಡಬೇಕು. ಹೀಗೆ ಕೊಟ್ಟಿದ್ದಾರೆ. ಇದನ್ನ ಈ ರೀತಿಯಲ್ಲಿ ಫಸ್ಟ್ ಬರಿತಾ ಇದ್ದೀನಿ. ಕೆಲವೊಮ್ಮೆ ನಾವು ಅವಕಾಶವನ್ನು ಗುರುತಿಸದಿರಬಹುದು. ಫುಲ್ ಸ್ಟಾಪ್. ಆಮೇಲೆ ಶಾಲಾ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದಾರೆ. ಶಾಲಾ ಮಕ್ಕಳು ಯಾವಾಗ್ಲೂ ಏನನ್ನ ನೆನ್ಪಿಟ್ಕೊಳ್ಬೇಕು? ತಮ್ಮ ಕೆಲಸವನ್ನ ಅತ್ಯಂತ ಸೂಕ್ತವಾದ ಸಮಯದಲ್ಲೇ ಮಾಡಬೇಕು. ಅವ್ರಿಗೆ ಬರುವಂತಹ ಅವಕಾಶಗಳನ್ನ ವ್ಯರ್ಥ ಮಾಡಬಾರ್ದು. ಅವುಗಳು ಅಫ್ಕೋರ್ಸ್ ಅವರಿಗೆ ಸುಲಭ ಇರೋದಿಲ್ಲ. ಅವ್ರ ವಯಸ್ಸಿಗೆ ಅವು ಕಷ್ಟ ಅನ್ನಿಸ್ಬಹುದು. ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ, ಆ ವಯಸ್ಸಿಗೆ ಅದು ಕಷ್ಟ ಅನ್ನಿಸ್ಬಹುದು. ಆದ್ರೆ ತರಬೇತಿ, ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ಅದು ಅವರಿಗೆ ಬಹಳ ಸಹಾಯವನ್ನ ಮಾಡುತ್ತೆ. ಎಲ್ಲ ಸಾಮಾನ್ಯ ಕೆಲಸದ ವಿಷಯಗಳಿಗೆ ನಾವು ಟೈಮ್ ಟೇಬಲ್, ಸಮಯ ಕೋಷ್ಟಕ ಅಂದ್ರೆ ಟೈಮ್ ಟೇಬಲ್ ಅನ್ನ ಹಾಕೊಳ್ಬೇಕಾಗತ್ತೆ. ಇದು ನಮಗೆ ಸಹಾಯ ಮಾಡುತ್ತೆ. ಪ್ರತಿಯೊಂದು ರೀತಿಯ ಕೆಲಸಕ್ಕೆ ಸೂಕ್ತವಾದ ಸಮಯವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಇಟ್ ಈಸ್ ನಾಟ್ ದಟ್ ಎಲ್ಲಾ ಟೈಮಲ್ಲೂ ನಾವು ಒಂದೇ ಕೆಲಸವನ್ನ ಮಾಡ್ತೀವಿ ಅಂತ. ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ಅವಕಾಶಗಳಿಗಾಗಿ ನೋಡುವುದು ನಮಗೆ ಸಹಾಯ ಮಾಡುತ್ತೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ. ಹೇಗಾದರೂ ಪಾಠವನ್ನ ಮಕ್ಕಳು ನೆನ್ಪಿಟ್ಕೊಳ್ಳೇಬೇಕು. ಮಕ್ಕಳಿಗೆ ಏನ್ ಕೆಲಸ? ಓದ್ಬೇಕು, ನೆನ್ಪಿಟ್ಕೊಳ್ಬೇಕು, ಪರೀಕ್ಷೆ ಬರಿಬೇಕು, ಒಳ್ಳೆ ಅಂಕಗಳನ್ನ ತಗೊಳ್ಬೇಕು. ಇಷ್ಟೇ ಎಲ್ಲಾ ಪೇರೆಂಟ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಅವಕಾಶಗಳು ಸಿಕ್ಕಾಗ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕು. ಅಂಡ್ ಇದಕ್ಕೆ ನಾವು ಯಾವಾಗ್ಲೂ ಕೂಡ ಪ್ರಯತ್ನ ಮಾಡಬೇಕು. ನೋಡಿ, ಹೆಡ್ಡಿಂಗ್ ಬರ್ದಿದ್ದೀನಾ, ಶೀರ್ಷಿಕೆ ಬರ್ದಿದ್ನಾ, ಇದಕ್ಕೆ ಸಂಬಂಧಿಸಿದ ಹಾಗೆ ಇದೆಯಾ? ಇಲ್ಲೂ ಕೂಡ ಈ ಕಂಟೆಂಟ್ ಅನ್ನೇ ನೋಡಿದ್ವಿ. ಇಲ್ಲಿಯೂ ಕೂಡ ಸೇಮ್ ಕಂಟೆಂಟ್ ಇದೆ. ಈ ರೀತಿಯಲ್ಲಿ ನೀವು ಬರೆಯುವಂತಹ ಟೈಟಲ್ ನಿಮ್ಮ ಪ್ಯಾರಾಗ್ರಾಫ್ ಏನ್ ಕೊಟ್ಟಿರ್ತಾರೆ ಅಥವಾ ನೀವೇನ್ ಆನ್ಸರ್ ಬರಿತಾ ಇದ್ದೀರಾ ಅದಕ್ಕೆ ಜಸ್ಟಿಸ್ ಕೊಡೋ ರೀತಿಯಲ್ಲಿ ಇರ್ಬೇಕಾಗತ್ತೆ. ಹಾಗಾಗಿ ಏನು ವಿಷಯ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೇನೆ ಟೈಟಲ್ ಅನ್ನ ಬರೀರಿ. ಓಕೆ, ಎಸ್, ಕಂಟಿನ್ಯೂ ಮಾಡೋಣ.
ಶಾಲಾ ಮಕ್ಕಳ ಬಗ್ಗೆ ಹೇಳಿದ್ರಲ್ವಾ, ಬರಿತಾ ಇದ್ದೀನಿ. ಶಾಲಾ ಮಕ್ಕಳು ಇದನ್ನು ಮರೆಯಬಾರದು. ಏನನ್ನ ಮರೆಯಬಾರದು? ಈ ಮೇಲೆ ಬರ್ದಿದ್ದೀವಲ್ವಾ, ನಾವು ಗುರುತಿಸದೆ ಇರಬಹುದು, ಅಂಥ ಸಮಯವೂ ಬರುತ್ತೆ ಅಂತ. ಮರೆಯಬಾರದು. ಓಕೆ, ಫುಲ್ ಸ್ಟಾಪ್. ನೆಕ್ಸ್ಟ್ ಏನಂತ ಹೇಳಿದ್ದಾರೆ? ಅವರು ಅವಕಾಶವನ್ನ ವ್ಯರ್ಥ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬರಿತೀನಿ. ಅವಕಾಶಗಳನ್ನು ವ್ಯರ್ಥ ಮಾಡಬಾರದು. ಫುಲ್ ಸ್ಟಾಪ್. ನೆಕ್ಸ್ಟ್ ಏನಂತ ಹೇಳಿದ್ದಾರೆ? ಅವ್ರಿಗೆ ಬರೋ ಅಂತ ಎಲ್ಲ ಅವಕಾಶಗಳು ಅಪರ್ಚುನಿಟೀಸ್ ಸುಲಭವಾಗಿಲ್ಲದೆ ಇರಬಹುದು. ಅದಕ್ಕೆ ತರಬೇತಿ ತಗೊಳ್ಬಹುದು. ಅವರು ಹಾಗೆ ಸಮಯ ಕೋಷ್ಟವನ್ನ ಹಾಕೊಳ್ಬಹುದು. ಈ ರೀತಿಯಲ್ಲಿ ಎಲ್ಲ ಅವಕಾಶಗಳನ್ನ ಪ್ರಾಪರ್ ಆಗಿ ಬಳಸ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಬರೆಯೋಣ. ಸುಲಭವಲ್ಲದಿದ್ದರೂ ತರಬೇತಿ ಪಡೆದು ಅಥವಾ ತರಬೇತಿಯಿಂದ ಸಮಯ ಕೋಷ್ಟಕದೊಂದಿಗೆ, ಒಂದೇ ಪದ ಇದು, ಸಮಯ ಕೋಷ್ಟಕ ಒಂದೇ ಪದ, ಸಮಯ ಕೋಷ್ಟಕದೊಂದಿಗೆ ಬಳಸಿಕೊಳ್ಳಬೇಕು ಅಥವಾ ಮಾಡಬೇಕು. ಎರಡರಲ್ಲಿ ಒಂದು ಪದವನ್ನ ನೀವು ತಗೊಳ್ಬಹುದಿದೆ. ಅವಕಾಶಗಳನ್ನ ನೋಡೋದು ನಮಗೆ ಸಹಾಯ ಮಾಡುತ್ತೆ. ಅವಕಾಶಗಳು ಸಿಕ್ಕಾಗ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಬರಿತಾ ಇದ್ದೀನಿ. ಹೀಗೆ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ, ಸೂಕ್ತವಾಗಿ, ಎನಿಥಿಂಗ್ ಈಸ್ ಓಕೆ, ಸರಿಯಾಗಿ ಬಳಸಬೇಕು ಅಥವಾ ಬಳಸಿಕೊಳ್ಳಬೇಕು. ಎನಿಥಿಂಗ್ ಈಸ್ ಓಕೆ. ನೋಡಿ, ಹೀಗೆ ಇಲ್ಲಿ ನಾನು ಬರೆದಿದ್ದೀನಿ. ಅಂಡ್ ಇಲ್ಲಿ ನಮ್ಗಿದ್ದಂತಹ ಬಾಕ್ಸ್ ನ ಸಂಖ್ಯೆ 25 ಅಗೇನ್. ಟೋಟಲ್ ನಮ್ಗಿಲ್ಲಿ 25 ಅಂಡ್ ಇಲ್ಲಿ 25, ಟೋಟಲ್ 50 ಬಾಕ್ಸ್ ನಮಗೆ ಕೊಟ್ಟಿದ್ರು. ನಾವು ಯೂಸ್ ಮಾಡದೆ ಇರುವಂತಹ ಬಾಕ್ಸ್ ಗಳ ಸಂಖ್ಯೆ 4 + 5 ಅಂದ್ರೆ 9. ನಾವು ಬರಿಬೇಕಾಗಿದೆ ಇದೆಷ್ಟು ನೋಡಿ, ಇಲ್ಲಿದೆ, ಅಳಿಸ್ಬಿಟ್ನಾ? ಓಕೆ, ಮತ್ತೊಮ್ಮೆ ಬರಿತೀನಿ. 115 ಪದಗಳಿದ್ದು ಅದನ್ನ 3ರಿಂದ ಭಾಗ ಮಾಡಿದಾಗ 38.33 ಅಂತ ನಮ್ಗೆ ಬರುತ್ತೆ ಅಂತ ನಾನು ಆಗ್ಲೇ ನಿಮ್ಗೆ ಹೇಳ್ದೆ. ಇದನ್ನ ಅಪ್ರಾಕ್ಸಿಮೇಟ್ ಆಗಿ ನಾವು 39 ಅಂತ ಇಟ್ಕೊಳ್ಳೋಣ ಅಂತ. ನಾನ್ ಬರ್ದಿರೋದೆಷ್ಟು? 41 ಪದಗಳನ್ನ. ನೋಡಿದ್ರ? ಹೀಗೆ ನೀವು ಬರೆಯುವಂತ ಪ್ರಿಸಿ ರೈಟಿಂಗ್ ನಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವಿಷಯ ಏನು? ನಾವು ಶೀರ್ಷಿಕೆ, ಟೈಟಲ್ ಅನ್ನ ಬರೀಲೇಬೇಕು. ತುಂಬಾ ಜನ ನಾನು ಇದೊಂದು ಪ್ರಶ್ನೆ ಕೇಳ್ತೀರಾ, ಟೈಟಲ್ ಅನ್ನ ನಾವು ಯಾವಾಗ ಬರಿಬೇಕು ಅಂತ. ನನ್ನ ಕೇಳಿದ್ರೆ ನಾನು ಹೇಳೋದು ನಿಮಗೆ ಇಷ್ಟೇ, ನೀವು ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ತೀರಲ್ವಾ, ಇಮಿಡಿಯೇಟ್ ಆಗಿ ನೀವು ಟೈಟಲ್ ಅನ್ನ ಬರೆದು ಬಿಡಿ. ಆಗ ನೀವು ಬರೆಯುವಂತ ಟೈಟಲ್ ಏನು ಓದಿರ್ತೀರಾ ಅದಕ್ಕೆ ಸರಿಯಾಗಿನೇ ಇರುತ್ತೆ. ಒಂದು ವೇಳೆ ನೀವು ಆನ್ಸರ್ ಬರೆದ ಮೇಲೆ ನಿಮ್ಮ ಆನ್ಸರ್ ಅನ್ನ ಓದಿ ನೀವು ಟೈಟಲ್ ಬರೆದಾಗ ಏನಾಗುತ್ತೆ, ಬಹುಶಃ ನೀವು ಪ್ರಶ್ನೆಯಲ್ಲಿರೋ ಒಂದು ಕಂಟೆಂಟ್ ಅನ್ನ ನಿಮ್ಮ ವೇಲಿ ಬರ್ದಿರ್ತೀರಾ. ಆಗ ಶೀರ್ಷಿಕೆ ಬದಲಾಗುವಂತ ಚಾನ್ಸಸ್ ಇರುತ್ತೆ. ಯಾಕೆ ಬೇಕು ಈ ರೀತಿಯ ನಮ್ಗೆ ಕಷ್ಟ? ಮೊದಲಿಗೆ ಓದಿದ ತಕ್ಷಣವೇ ಶೀರ್ಷಿಕೆಯನ್ನ ಬರೆದು ಬಿಡಿ. ಆಗ ಮರೆಯೋದು ಇಲ್ಲ, ನೀವು ಕೂಡ ಸೇಫ್ ಸೈಡ್ ಅಲ್ಲಿ ಇರ್ತೀರಾ. ಇನ್ನೊಂದೇನು, ಕೊಟ್ಟಿರೋ ಬಾಕ್ಸ್ನೆಲ್ಲ ಬಳಸಬೇಕು ಅಂತ ಇಲ್ಲ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಈ ರೀತಿಯಲ್ಲಿ ಈ ಕೆಲವು ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಕೊಟ್ಟಿರೋ ಅಂತ ಪ್ರಶ್ನೆಗೆ ಸೂಕ್ತವಾಗಿನೇ ನೀವು ಆನ್ಸರ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ಆಸ್ ಐ ಸೆಡ್ ಯು ಪೀಪಲ್ ಅರ್ಲಿಯರ್, ನಿಮಗೆ ಇದರ PDF ಅಗತ್ಯ ಇದೆ ಅಂತಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ್ ಪಾಠಶಾಲೆಗೆ ಜಾಯಿನ್ ಆಗಿ, ಇಲ್ಲಿ ರಾತ್ರಿ 10 ಗಂಟೆಗೆ ನಾನು ಈ ಕ್ವೆಶ್ಚನ್ ಹಾಗೆ ಆನ್ಸರ್ 2ರ PDF ಅನ್ನ ಪ್ರೊವೈಡ್ ಮಾಡ್ತೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಪ್ರಿಸಿ ರೈಟಿಂಗ್ ಸೆಷನ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರಾಶ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ, ಅಥವಾ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಇವತ್ತಿನ ಪ್ರಿಸಿ ರೈಟಿಂಗ್ ನ ಸೆಷನ್ ಹೇಗಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾಳೆ 8 ಗಂಟೆಗೆ ಟ್ರಾನ್ಸ್ಲೇಷನ್ ನ ಒಂದು ವಿಷಯವನ್ನ ತಗೊಂಡ್ಬಂದು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.